ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಆಮ್ ಆದ್ಮಿ ಪಾರ್ಟಿಯವರು ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆ ಹೋಗಿದ್ರು ಸರ್. ಹೋಗ್ಬಿಟ್ಟು ದರ್ಶನ ಮಾಡಿ ಭಾಳ ಅವರು ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ದೇನು ರಾಮ ಮಂದಿರದ್ದು ಸ್ಟ್ಯಾಂಡು? ನೋಡಿ, ರಾಮನ ಅಸ್ಮಿತೆ ಇಡೀ ದೇಶಕ್ಕಿರ್ತಕ್ಕಂಥದ್ದು. ಇಡೀ ದೇಶವೇ ರಾಮನನ್ನು ಒಪ್ಪಿರ್ತಕ್ಕಂಥದ್ದು, ರಾಮನ ಪೂಜೆಯನ್ನು ಮಾಡ್ತಿರ್ತಕ್ಕಂಥದ್ದು. ನಾವು ಸಹ ಆಂಜನೇಯನ ದೇವಸ್ಥಾನದ ಪೂಜಾರಿನೂ ಸಹ ನಾನು ಚಿಕ್ಕ ಹುಡುಗನಲ್ಲಿ ನಮ್ಮ ಹಳ್ಳಿನಲ್ಲಿ ನಾವು ಪೂಜಾರಿ ಮಾಡಿರ್ತಕ್ಕಂಥವ್ರು. ಆ ಅಸ್ಮಿತೆ ಇರ್ತಕ್ಕಂಥ 1991 ನಾನು ತುಂಬ ಚಿಕ್ಕ ಹುಡುಗ. ನಮ್ಮ ಅಣ್ಣಂದ್ರು ಆದ್ರೂ ನಿಮ್ ಪಾರ್ಟಿ ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಮಾತಾಡ್ಬಹುದಾ ಹೇಳಿ? ಈಗ ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀವಿ. ಹಿಂದೂ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಬಹುದಾ? ಹಿಂದೂಗಳು ಮುಖ್ಯ. ನಾವು ದೇಶ ಏನಕ್ಕಿರೋದು ಅಂದ್ರೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಆಗಿ ನಾವು ಡಿವೈಡ್ ಆಗ್ಬೇಕಾ? ಈ ದೇಶ ಒಗ್ಗಟ್ಟಾಗಿರೋದು ಯಾರಿಗೂ ಇಷ್ಟ ಇಲ್ವಾ? ಈ ದೇಶ ಏನಕ್ಕಿರೋದು ಒಗ್ಗಟ್ಟಾಗಿ ಸಂವಿಧಾನಬದ್ಧವಾಗಿ ನಡ್ಕೊಂಡು ಹೋಗ್ಬೇಕು. ಸಂವಿಧಾನವನ್ನು ಆಯ್ಕೆ ಮಾಡ್ಕೊಂಡಿದ್ದೀವ, ಹಿಂದೂ ಮುಸ್ಲಿಂ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀವ. ನಾವು ಸೆಕ್ಯುಲರ್ ಕಂಟ್ರಿ ಆಗಿದ್ದೇವ, ಹಿಂದೂ ಮುಸ್ಲಿಂ ಕಂಟ್ರಿ ಆಗಿದ್ದೀವ. ಅದನ್ನಾದ್ರೂ ಅವ್ರು ಹೇಳ್ಬೇಕಲ್ಲ. ಧಾರ್ಮಿಕ ಕಾರಣಗಳಿವೆ, ಸಾಂಸ್ಕೃತಿಕ ಕಾರಣಗಳಿವೆ, ಸಾಮಾಜಿಕ ಕಾರಣಗಳಿವೆ. ಇವುಗಳನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗುತ್ತೆ. ನೀವು ರಾಜಕೀಯ ಕಾರಣಗಳನ್ನ ನೀವು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಚರ್ಚೆ ಮಾಡೋದು ಅದು ಎರಡು ಬೇರೆ. ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿಂದ ಇಳಿಯೋವರೆಗೂ FIR ಆಗಿರ್ಲಿಲ್ಲ. 18 ದಿನ ಆಗಿತ್ತು ಅವತ್ತು. ಅವ್ರು ಇಳಿದ ತಕ್ಷಣ FIR ಆಗುತ್ತೆ, ಅಲ್ಲಿ SIT ಫಾರ್ಮ್ ಆಗುತ್ತೆ, ಅಲ್ಲಿಂದ ತನಿಖೆ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ನಾವು ಸಹ ಅಪೋಸಿಷನ್ ಆಗಿ ಇಲ್ಲ ಈ ಮುಖ್ಯಮಂತ್ರಿ ಆದ್ರೂ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದರ ಅಂತ ಹೇಳ್ಕೊಂಡೋದ್ರು. ಬಟ್ ಈ ನೋಡಿ, ಅಧಿಕಾರ ಇರೋರು ಏನ್ ಬೇಕಾದ್ರೂ ಮಾಡ್ಬೋದು. ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದಾರೆ ನೋಡಿದ್ದೀವಿ, ಕರುಣಾನಿಧಿ ಅವ್ರು ಏನ್ ಮಾಡಿದಾರೆ ನೋಡಿದ್ದೀವಿ, ಜಯಲಲಿತಾ ಅವರು ಏನ್ ಮಾಡಿದಾರೆ ನೋಡಿದ್ದೀವಿ. ಅವ್ರವ್ರ ಅಧಿಕಾರ ಇದ್ದಾಗ ಅವ್ರವ್ರು ಪ್ರಯೋಗ ಮಾಡಿದ್ದಾರೆ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯುತವಾದಂತಹ ದೇಶ. ಅವರವರ ಹಿಂದೂಗಳಾಗ್ಲಿ, ಮುಸ್ಲಿಮರಾಗ್ಲಿ, ಕ್ರಿಶ್ಚಿಯನ್ಸ್ ಆಗಲಿ ಅವರವರ ಧರ್ಮಗಳನ್ನು ಅವರವರು ಪಾಲಿಸ್ಕೊಂಡು ಹೋಗ್ಬೇಕು ಸರಿಯಾದ ರೀತಿನಲ್ಲಿ. ನೋಡಿ, ಚಂಪತ್ ರಾಯ್ ಅವ್ರನ್ನ ಇದುವರೆಗೂ ನೀವು ಬಂಧಿಸಿಲ್ಲ ಅಂದರೆ ಏನು ಅಷ್ಟು ಪ್ರಭಾವಿನ? ಈಗ ಒಂದು ವಿಷಯ ಬರ್ತಾ ಇದೆ ಏನಂದರೆ, ಅವರು ಪ್ರಧಾನಮಂತ್ರಿ ಆಫೀಸಿಂದ ಇದರ ಬಗ್ಗೆ ವಿವರ ಕೇಳಿದ್ರೆ ಡಿನೈ ಮಾಡ್ತಾರೆ. ಅಂದರೆ ನಾನು ಕೊಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಕೊಡೋದಿಲ್ಲ ಅಂತ ಪತ್ರನೇ ಕಳಿಸಿದ್ದಾರೆ. ಅಂದರೆ ಅಷ್ಟು ಪ್ರಧಾನಮಂತ್ರಿಗಳಿಗಿಂತ ಅಷ್ಟು ಪ್ರಭಾವಿ ಆದ್ರೆ ಚಂಪತ್ ರಾಯ್ ಅವರು. ಈಗ ಒಂದು 5 ವರ್ಷದಲ್ಲಿ ದೇಣಿಗೆ ದುಡ್ಡೇ ಕಣ್ಮರೆ ಆಗಿದೆ. ಇನ್ನು 10 ವರ್ಷ ಆದ್ರೆ ರಾಮ ಮೂರ್ತಿನ ಕಣ್ಮರೆ ಆಗುತ್ತೆ. ಯಾರು ಸರ್? ಅಲ್ಲಿರೋದು ಶ್ರೀರಾಮಚಂದ್ರ. ನೋಡಿ, ನಮ್ಮ ಮಿತ್ರರು ಹೇಳಿದ್ರು, ಕಾಂಗ್ರೆಸ್ ಅವರು ವಕ್ತಾರರು ಹೇಳಿದ್ರು, ಇವರು ಶಂಕರಾಚಾರ್ಯ ಅವರು ಏನ್ ಹೇಳಿದ್ದಾರೆ ಅಂತ ಅವರು ಡೀಟೇಲ್ ಆಗಿ ಹೇಳಲಿಲ್ಲ. ಅವ್ರು ಹೇಳಿದ್ರು BJP ಮತ್ತು RSS ನಕಲಿ ಹಿಂದೂಗಳು, ಇವರು ನಕಲಿ ಹಿಂದೂಗಳು, ಇವರು ಸರಿಯಾಗಿ ಹಿಂದೂಗಳಲ್ಲ, ಇವರಿಂದ ಹೊರತುಪಡಿ ರಾಜಕೀಯ ಹೊರತುಪಡಿಸಿ ನೀವೇನಾದ್ರೂ ಮಾಡಿ. ಎಲ್ಲರೂ ಸಹ ರಾಮನ ಒಂದು ಭೂಮಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರೆ. ನನ್ನ ಅಣ್ಣಂದಿರು ಹೌದು, ಅದೊಂದು ಅಸ್ಮಿತೆ ಮಾಡಿದ್ದಾದ್ಮೇಲೆ ಅದೊಂದು ಟ್ರಸ್ಟ್ ಅನ್ನ ಸರಿ ಆಡಳಿತಾಧಿಕಾರಿನ ನೇಮಿಸಬೇಕಾಗಿತ್ತು, IAS ಆಫೀಸರ್ನ ನೇಮಿಸಬೇಕಾಗಿತ್ತು. ಅವ್ರಿಗೆ ಗೊತ್ತಾಗಿಲ್ಲ ಸರ್, ಕಳ್ತನ ನಡಿಬೇಕಾದ್ರೆ ಮಲ್ಕೊಂಡಿದ್ರಂತೆ ಅವರು. ಚಳಿ ನೋಡಿ, RSS ನ GM ಹೆಗಡೆ ಅವರು ಹೇಳ್ತಾರೆ, ರಾಮ ಮಂದಿರ ದೇಡಿಗೆ ಕಳ್ಳರು ಇವರು ಆಧುನಿಕ ಗಜನಿ ಮೊಹಮ್ಮದ್ ಅವರು ಅಂತ ಹೇಳ್ತಾರೆ. ಯಾರು ಹೇಳಿರ್ತಕ್ಕಂಥದ್ದು? ಪರಕೀಯರು, ಇವರು ನಮ್ಮವರು. GM ಹೆಗಡೆ ಅವರು ಹೇಳಿರ್ತಕ್ಕಂಥದ್ದು. ಬಂದು ಲೂಟಿ ಮಾಡಿದ್ರು, ಇವರು ಒಳಗಡೆನೆ ರಾಮ ಮಂದಿರ. ಅಲ್ಲ ರೀ, ಪವಿತ್ರವಾಗಿ ನಾವು ಕಾಣಿಕೆ ಕೊಡಬೇಕಾದ್ರೆ ಕಣ್ಣಿಗೆ ಅದ್ದಿ ಕೊಡ್ತೀವಿ. ಇವ್ರು ಕೊಟ್ಟರ ಕಾಣಿಕೆನ ಟಾಯ್ಲೆಟ್ ಅಲ್ಲಿ ಇಡ್ತಿದ್ರಂತ. ಅಯ್ಯೋ ನೋಡಿ, ಅದ್ರ ವಿಷಯ ಕೇಳಿದ್ರೆ ಅಸಹ್ಯ ಅನ್ಸ್ಬೇಕು. ಟಾಯ್ಲೆಟ್ ಅಲ್ಲಿ ಮುಚ್ಚಿಡ್ತಿದ್ರಂತಲ್ಲ ರೀ ನಮ್ಮ ಕಾಣಿಕೆಗೆ. ಅದು ಕಾಣಿಕೆ ಅಲ್ಲ, ಅದು ನಮ್ಮ ಭಕ್ತಿ. ಹೊಸದೊಂದು ಎಷ್ಟು ಜನರ ಅರಿಕೆ, ಒಂದ್ ನಿಮಿಷ ಸರ್, ಎಷ್ಟು ಜನರ ಅರಿಕೆ ಇರುತ್ತೆ ಗೊತ್ತಾ? ಒಂದು ತಾಯಿ ತನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಕಾಣಿಕೆ ಹಾಕಿರುತ್ತೆ. ಒಬ್ಬ ತಂದೆ ನನ್ನ ಮಗನೋ ಮಗಳು ತುಂಬಾ ದೊಡ್ಡ ಎತ್ತರ ಸ್ಥಾನಕ್ಕೆ ಹೋಗ್ಲಿ, ಯಾರೋ ಒಬ್ರು ತನ್ನ ತಂದೆ ತಾಯಿಗಳ ಆಸ್ಪತ್ರೆ ಇದೆ, ನನ್ನ ತಂದೆ ತಾಯಿಗಳಿಗೆ ಶ್ರೀರಾಮಚಂದ್ರ ಆಯುಸ್ಸು ಆರೋಗ್ಯ ಕೊಡಿ ಅನ್ನುವಂತಹ ಭಾವನೆಗಳ ಪ್ರತೀಕ ₹1 ಅದನ್ನ ತಗೊಂಡಾಗಿ ಟಾಯ್ಲೆಟ್ ಅಲ್ಲಿ ಇಟ್ಟು ನೀವು ಅಪವಿತ್ರ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನಾದ್ರೂ ಒಂದಿಷ್ಟ ಆದ್ರೂ ಮಾನ ಮರ್ಯಾದೆ ಇಲ್ಲದೆ ಇದ್ರೆ ನಿಮ್ಗೆ ಏನಾದ್ರೂ ಎಲ್ಲರ ಬಗ್ಗೆನೂ ಪಾಪಿಗಳನ್ನ ತಗೊಂಡಾಗ ಟ್ರಸ್ಟ್ ಅಲ್ಲಿ ಇಟ್ರಲ್ರಿ ನೀವು. ಎಲ್ಲರ ಬಗ್ಗೆನೂ ವಿರೋಧಿಸುವಂತಹ ಇವರು ಇದನ್ನ ಯಾಕೆ ವಿರೋಧಿಸ್ತಾ ಇಲ್ಲ? ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಯಾಕೆ ಬಿಡ್ತಾ ಇಲ್ಲ? ನೋಡಿ, ಶಬರಿಮಲೆಯಲ್ಲಿ ಇದೇ ರೀತಿಯಾದ ಕಳವಾಯ್ತು.
ಏಕಾಏಕಿ ಇಡಿ ಬಂದ್ಬಿಡ್ತು, ಏಕಾಏಕಿ ಸಿಬಿಐ ಬಂತು, ಎಲ್ಲರನ್ನೂ ಎತ್ಕೊಂಡು ಹೋಗ್ಬಿಟ್ರು. ಈ ಚೀಫ್ ನ ಎತ್ಕೊಂಡು, ಚೀಫ್ ಅಕೌಂಟೆಂಟ್ ನ ಎತ್ಕೊಂಡು ಹೋದ್ರು. ಅಲ್ಲಿರ್ತಕ್ಕಂಥ ಹೌದು. ಇವ್ರಿಗೆ ಯಾಕಿಲ್ಲ? ಇವ್ರನ್ನ ಯಾರು ತಡಿತಾ ಇದ್ದಾರೆ? ಇಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ? ಅಲ್ಲಿ ಭಕ್ತಿ ಸರ್, ಅಲ್ಲಿ ರಾಮ, ಅದು ಶಬರಿಮಲೆಯಲ್ಲಿ ಭಕ್ತಿ ಅಲ್ವಾ? ಧರ್ಮಸ್ಥಳದಲ್ಲಿ ಭಕ್ತಿ ಅಲ್ವಾ? ಬೇರೆ ಭಕ್ತಿ ಅಲ್ವಾ? ಅಲ್ಲಿ ಬಿಜೆಪಿ ಇಲ್ಲ.